ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್18. ನಾನು ಆಶಿಕ್ ಮುಲ್ಕಿ. ಈ ಊರಲ್ಲಿರುವಂಥ ಜನರು ಒಂದು ಹನಿ ನೀರಿಗೂ ಕೂಡ ಪರದಾಡ್ತಾರೆ. ಸರಿಯಾದ ವಿದ್ಯುತ್ ಸಂಪರ್ಕ ಇಲ್ಲ, ನಡೆದಾಡೋದಕ್ಕೆ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲದೆ ಪ್ರತಿದಿನ ತಮ್ಮ ಬದುಕನ್ನು ಕಷ್ಟಪಟ್ಟು ಸಾಗಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ಈ ಗ್ರಾಮಸ್ಥರು ಇರುವಂಥದ್ದು. ಇವತ್ತು ನಮ್ಮೂರಲ್ಲಿ ನ್ಯೂಸ್18 ತಂಡ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬನ್ನನ್ಕೋಡಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದೆ. ಈ ಗ್ರಾಮದಲ್ಲಿರುವಂಥ ಸಾಲು ಸಾಲು ಸಮಸ್ಯೆಗಳ ಬಗ್ಗೆ ರಾಜ್ಯದ ಜನರ ಮುಂದೆ ತೆರೆದಿರುವಂಥ ಪ್ರಯತ್ನವನ್ನು ಈ ಮೂಲಕವಾಗಿ ನಾವು ಮಾಡ್ತಾ ಇದ್ದೇವೆ. ಸರ್, ನಿಮ್ಮ ಊರಿಗೆ ನಾವು ಬರ್ತಾ ಇದ್ವಿ ಕಾರಲ್ಲಿ, ಸರಿಯಾಗಿ ರಸ್ತೆನೇ ಇಲ್ಲ, ಕರೆಂಟ್ ಇಲ್ಲ, ಕುಡಿಯೋಕೆ ನೀರಿಲ್ಲ. ಸೊ ಹೆಂಗೆ ಜೀವನ ಮಾಡ್ತಿದ್ದೀರಿ ಇಲ್ಲಿ ಅಂತ? ಏನು ಮಾಡ್ಬೇಕು ಸರ್, ನಮ್ಗೆ ನಾವು ಹುಟ್ಟಿದಾಗಿಂತ ನೋಡ್ತಾ ಇದ್ದೀವಿ. ಇಲ್ಲಿ ಏನು ಯಾವ ಸೌಲಭ್ಯ ಅಂತೂ ಇಲ್ಲ, ಗೌರ್ಮೆಂಟ್ದು ಏನೂ ಸೌಲಭ್ಯ ಇಲ್ಲ, ರಸ್ತೆ ಇಲ್ಲ, ಮೊದಲನೇದಾಗಿ ಕರೆಂಟ್ ಇಲ್ಲ, ಆಮೇಲೆ ಹುಡುಗರ ವಿದ್ಯಾಭ್ಯಾಸ ಮಾಡಬೇಕಂತಂದ್ರೆ ನಮಗೂ ಲೈಟಿದ ಪ್ರಾಬ್ಲಮ್ಮು, ಆಮೇಲೆ ನೀರು ಇಲ್ಲ ಕುಡಿಲಿಕ್ಕೆ. ನಮ್ಮದು ಗೌರ್ಮೆಂಟ್ದು ಏನೂ ಸವಲತ್ತು ಅನ್ನೋದು ಏನೂ ಇಲ್ಲ. ಕೇಳಲಿಕ್ಕೆ ಹೋದ್ರೆ ನಿಮ್ಮದು ಕೊಡ್ಲಿಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಮುನ್ಸಿಪಾಲ್ಟಿಯಲ್ಲಿ ನೋಂದಿಲ್ಲ ಅಂತ ಹೇಳ್ತಾರೆ. ಓಟ್ ಮಾತ್ರ ಮುನ್ಸಿಪಾಲ್ಟಿಗೆ ತೊಗೋಬೇಕು. ಓಟ್ ಮಾತ್ರ ಮುನ್ಸಿಪಾಲ್ಟಿಗೆ, ಓಟ್ ಮಾತ್ರ ಮುನ್ಸಿಪಾಲ್ಟಿಗೆ 22ನೇ ವಾರ್ಡು ಹೆಸರಿಗೆ. ಬಟ್ ನಾವು ಇಲ್ಲಿ ಏನು ಸವಲತ್ತು, ಚಿಕ್ಕೋಡಿ ಪುರಸಭೆ ವ್ಯಾಪ್ತಿಯಲ್ಲಿರುವ 22ನೇ ವಾರ್ಡ್ ನಂಬರ್ 22, ಓಟ್ ನಮ್ಮದೆಲ್ಲ ಹಕ್ಕಿನ ಪ್ರಕಾರ 22ನೇ ವಾರ್ಡಿಗೆ ನಾವು ಓಟ್ ಮಾಡಬೇಕು. ಬಟ್ ನಾವು ಇಲ್ಲಿ ಏನಾದ್ರು ಸವಲತ್ತು ಕೇಳಲಿಕ್ಕೆ ಹೋದ್ರೆ ನಿಮಗೆ ನಾವು ಕೊಡ್ಲಿಕ್ಕೆ ಬರೋಂಗಿಲ್ಲ, ನೀವು ನಮ್ಮಲ್ಲೇ ಮುನ್ಸಿಪಾಲ್ಟಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವರು. ಅವ್ರ ಪ್ರಕಾರ ನೀವು ಲೆಕ್ಕಕೊಂಡು ಆಟಕ್ಕಿಲ್ಲ, ಹಂಗಾಗಿದೆ ಪರಿಸ್ಥಿತಿ. ಅಲ್ಲ, ಆರೋಗ್ಯ ತಪ್ಪಿದ್ರೆಲ್ಲ, ಆರೋಗ್ಯ ತಪ್ಪಿದ್ರೆ ಇಲ್ಲಿ ಏನಾರು ಒಂದು ಪೇಷಂಟ್ ಬಂದರೆ, ಈಗ ನಾವು ಮಾಡ್ಬೇಕಂತಂದ್ರೆ ಮೊನ್ನೆ ಹೋದ ವರ್ಷ ಕೆರೆಗೆ ನೀರು ಬಂದಾಗ ರೋಡೆಲ್ಲ ಬ್ಲಾಕ್ ಆಗಿದ್ವಿ. ಆಮೇಲೆ ರೋಡೆಲ್ಲ ಬಂದಾಗಿದ್ದು. ಇಲ್ಲಿ ಜಮಾದಾರ್ ಅಂಥೇಳಿ ಒಬ್ಬರು ಡೆತ್ ಆಗಿದ್ರು. ಅದನ್ನ ಡೆಡ್ ಬಾಡಿ ಒಯ್ಬೇಕಂತಂದ್ರೂ ನಾವು ಟ್ರ್ಯಾಕ್ಟರ್ ಬಾಡಿ ಡಬ್ಬಿ ಒಳಗೆ ಹಾಕ್ಕೊಂಡು ಅದನ್ನ ಬಾಡಿ ಓದಿವಿ, ನಾವು ಪಾರ್ಸಲ್ ಮಾಡಿದ್ವಿ. ಇಂಥ ಪರಿಸ್ಥಿತಿ ಆಂಬ್ಯುಲೆನ್ಸು ಬರಲ್ಲ. ಅಲ್ಲ ಸರ್, ಇದು ಈ ತರದೆಲ್ಲ ನಾವು ಕೇಳಿದೀವಿ. ಸಿಟಿಯಿಂದ ತುಂಬಾ ದೂರ ಎಲ್ಲೋ ಕಾಡೊಳಗಡೆ ಬರಲ್ಲ. ಈ ಸಿಟಿಯಲ್ಲಿ 22ನೇ ವಾರ್ಡ್ ಸಿಟಿ ಇದೆ ಚಿಕ್ಕೋಡಿ ಸರ್. ಹೆಸರಿಗೆ ಪುರಸಭೆ, ಹೆಸರಿಗೆ ಪುರಸಭೆ, ಬಟ್ ಯಾವುದೂ ಸೌಲಭ್ಯ ಅನ್ನುವಂಥದ್ದು ಇಲ್ಲ. ಯಾಕಂತಂದ್ರೆ ಈಗ ನೋಡ್ರಿ, ಈಗ ಶಾಲೆ ಒಂದು ಆಗ್ಯದ. ಈಗ ಮಣ್ಣಿ ಏನೋ ಎಲ್ಲ ಪಾಪ ಪ್ರಯತ್ನ ಮಾಡಿ ಇದಟ್ಟು ಲೆವೆಲಿಂಗ್ ಮಾಡ್ಕೊಂಡಾರ. ಅದಲ್ಲದೆ ಕೆರೆ ನೀರು ತುಂಬಿತಪ್ಪ ಅಂತಂದ್ರೆ ಜನ ಇಲ್ಲಿ ಈ ಕಡೆ ಉಳಿತು. ಮೊದಲ ತೋಟಪಟ್ಟಿ ಏರಿಯಾ ಇದು, ಬನ್ಯಾನಕೋಡಿ ಗ್ರಾಮ ಅಲ್ರಿ ಇದು, ತೋಟಪಟ್ಟಿ ಏರಿಯಾ, ಪುರಸಭೆ ಚಿಕ್ಕೋಡಿ 22ನೇ ವಾರ್ಡ್. ಇದು ಇವತ್ತಿನ ಸಮಸ್ಯೆ ಅಲ್ಲ, ನಮ್ಮದು ಭಾಳ ದಿನಗಳಿಂದ ಸಮಸ್ಯೆ ಅದ. ಸರಿ, ಏನು ಸ್ವಲ್ಪ ಈಗ ಒಂದು 10-15 ವರ್ಷ ಆಯ್ತು ರೋಡ್ ಮಾಡ್ಯಾರ. ಅದು ಇನ್ನೂ ಸರಿಯಾಗಿ ನೀವು ಬಂದಿರಲ್ಲ. ಈಗ ನೋಡಿದ್ರಿ, ಅಲ್ಲಿ ನೀರು ಬಂದರೆ ಎಲ್ಲ ರೋಡ್ ಬ್ಲಾಕ್ ಆಗಿಬಿಡ್ತದೆ. ಹೆಣ್ಮಕ್ಳಿಗೆ ಡೆಲಿವರಿ ಹೆಣ್ಮಕ್ಳು ಇರ್ತಾವೆ, ಸಣ್ಣ ಮಕ್ಳು ಇರ್ತಾವೆ, ದವಾಖಾನೆ ಹೋಗ್ಬೇಕಾದ್ರೆ. ಮತ್ತು ಕೇಳಿದ್ರೆ, ಈಗ ಇವ್ರು ಹೇಳ್ದಂಗೆ ಕೇಳಿದ್ರೆ ನೀವು ಮುನ್ಸಿಪಾಲ್ಟಿ ಏರಿಯಾದ ಬರ್ತದೆ, ಬಟ್ ಯಾವುದೇ ಅನುಕೂಲ ನಮಗಿಲ್ಲ. ಕೇಳಕ್ಕೆ ಹೋದ್ರೆ ಇಲ್ಲ, ನಿಮ್ಮದೇನು ಸರ್ಕಾರಕ್ಕೆ ಟ್ಯಾಕ್ಸ್ ಬರೋಂಗಿಲ್ಲ, ಏನಿಲ್ಲ, ರೋಡ್ ಲೈಟ್ ಇಲ್ಲ. ರಾತ್ರಿ ಹೊತ್ತು ಮುಗಿತಂದ್ರೆ ಬರಬೇಕಾದ್ರೆ ಊರಾಗಿಂದ ಏನೋ ಭಯಾನಕ ಸ್ಥಿತಿಯಲ್ಲಿ ನಮ್ಮ ಜನ ಬರಬೇಕು. ರೋಡ್ ಯಾವಾಗ ಏನು ಮನಿ ಲೈಟ್ ಇಲ್ಲ, ಮನಿಗೆ ಲೈಟ್ಗಳು ಇಲ್ಲ 3 ದಿನ. ಮೊಬೈಲ್ ಎಲ್ಲ ಮತ್ತೆ ಚಾರ್ಜ್ ಮಾಡಿ ಹುಡುಗರನ್ನ ಕೇಳ್ಬೇಕದು. ಹುಡುಗರು ಯಾರು ಮೊಬೈಲ್ ಎಲ್ಲ ಹೆಂಗ್ ಚಾರ್ಜ್ ಮಾಡ್ತೀವಿ? ಹೆಂಗ್ ಚಾರ್ಜ್ ಮಾಡ್ತೀವಿ? ಊರಲ್ಲಿ ಹೋಗಿ ನಾವು ಚಾರ್ಜ್ ಮಾಡ್ಕೋತೀವಿ ಸರ್. ಹೊರಗಡೆ ಚಿಕ್ಕೋಡಿ ಊರಾಗ ಹೋಗಿ ಯೂಸ್ ಮಾಡ್ತೀವಿ. ಇಲ್ಲಿ ಲೈಟ್ ಇರಂಗಿಲ್ಲ, ಇಲ್ಲಿ ಸರಿಯಾದ ಟೈಮಲ್ಲಿ ಲೈಟ್ ಕೊಡಂಗಿಲ್ಲ. ಇದು ಸಮಸ್ಯೆ, ರೋಡ್ ಸಮಸ್ಯೆ, ಮತ್ತು ಕೆರೆಯಲ್ಲಿ ನೀರು ತುಂಬಿದಾಗ ಹಾದಿ ಸಮಸ್ಯೆ ಆಗ್ತಿದ್ರಿ. ಮತ್ತು ಯಾರು ಭೀ ನಾವು ಮುನ್ಸಿಪಾಲ್ಟಿ ಹಲವಾರು ಕೆಲವಲ್ಲಿ ನಾವು ಹೋಗಿ ಕೇಳಿದಾಗ ಅವ್ರು ಏನಂತಾರೆ ಸರ್, ನೀವು ಮುನ್ಸಿಪಾಲ್ಟಿ ಸಂಬಂಧ ಇಲ್ಲ ಅಂತಾರೆ ಕೇಳ್ತಾರೆ. ಓಟ್ ಬೇಕಾರೆ ಕಂಪಲ್ಸರಿ ಹಾಕೋತಾರೆ ಸರ್. ಪ್ರತಿಯೊಬ್ಬ ವಾರ್ಡ್ ಎಲ್ಲರೂ ಬರತ್ತಾರೆ ವಾರ್ಡಿಗೆ, ಎಲ್ಲರ ಕಡೆ ಹೋಗಿದ್ದಾರೆ. MP ಕಡೆ MLA ಕಡೆ ಭೀ ಹೋಗಿ ಬಂದಿರು ಸರ್. ಇಲ್ಲ, ಅವಾಗ ಅಷ್ಟು ಮಾಡ್ತೀವಿ ಅಂತಾರೆ ಸರ್, ಮಾಡೇ ಇಲ್ಲ ಅವ್ರು, ಕೈ ಬಿಟ್ಬಿಡ್ತಾರೆ. ಅದಕ್ಕೆ ಮತ್ತೊಂದು ಏನು ಸಾಹೇಬ್, ದಯಮಾಡಿ ನಾವೇನು ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಇದನ್ನು ಪುರಸಭೆಯೊಳಗಿನ ತೆಗೆದು
ಗ್ರಾಮೀಣ ಪಂಚಾಯತಿಗೆ ಹಾಕಿದ್ರೆ ನಮ್ಗೆ ಅನುಕೂಲ ಆಗ್ತದೆ. ಎಲ್ಲ ಗ್ರಾಮೀಣ ಪಂಚಾಯತಿಗೆ ಸಾಕಷ್ಟು ಸವಲತ್ತು ಬರ್ತಿ. ಈ ಮತ್ತೆ ಇಲ್ಲಿ ಇರ್ತಕ್ಕಂಥವ್ರೆಲ್ಲ ದೊಡ್ಡ ಶ್ರೀಮಂತರಲ್ಲ, ಎಲ್ಲರೂ ಬಡವ್ರ, 1 ಎಕರೆ 2 ಎಕರೆ ಜಮೀನು ಇದಾವೆ. ಅದ್ರಾಗ ಸ್ವಲ್ಪ ದನಕಾರ ಮಾಡ್ಕೊಂಡು ಈಗ ದನಗಳು ಕುಡಿಯಾಕ ಜೀವನ ಮಾಡ್ತೀವಿ. ಬಟ್ ಇದನ್ನ ನಾವು ಅಲ್ಲ, ಈಗ ಕೃಷಿ ಮಾಡೋದಾದ್ರೂ ಕರೆಂಟ್ ಬೇಕು, ನೀರು ಬೇಕು, ಮತ್ತೊಂದು ಸರಿಯಾದ ರಸ್ತೆ ಬೇಕು. ಬೆಳೆದಿದ್ದನ್ನ ಹೆಂಗೆ ತಗೊಂಡ್ ಹೋಗ್ಬೇಕಲ್ಲ, ನಾವು ಹೆಲಿಕಾಪ್ಟರ್ ಏನ್ ತಗೊಂಡ್ ಹೋಗಕ್ ಆಗಲ್ವಲ್ಲ, ರಸ್ತೆ ಮೇಲೆನೆ ತಗೊಂಡ್ ಹೋಗ್ಬೇಕು. ಮತ್ತೊಂದು ಏನಾಗಿದೆ, ಹಗಲಿ 3 ತಾಸು ಲೈಟ್ ಕೊಡ್ತಾರೆ. 3 ತಾಸದೊಳಗೆ 8 ಸಲ ಲ್ಯಾಕಿಲ್ದ ತೆಗಿತಾರೆ. ರೈತರು ಪಾಪ ಅದನ್ನ ಹೋಗಿ ಬಟನ್ ಹೊಡೆದು ಮನಿಗೆ ನೀರು ಹಾಸಕ್ ಬರೋದಕ್ಕಂದ್ರೆ ಲೈಟ್ ಹೋಗ್ತಾವ. ಈಗ ಟಿ ಸಿ ಸುಟ್ಟಿತ್ತು ನೋಡ್ರಿ, ಟಿ ಸಿ ಸುಟ್ಟು 3 ದಿವಸ ಆತ್ರಿ, ಇನ್ನೂವರೆಗೆ ಟಿ ಸಿ ಹೊಣಿಸಿಲ್ಲ. ಅದೇ ಅಲ್ಲೇನೋ ಮುಂದೆ ಬರ್ತಾ ಈಗ ಎರಡು ದಿವಸ ದನಗಳಿಗೆ ನೀರಿಲ್ಲ, ಏನಿಲ್ಲ, ಬಾಯಿಂದ ಒತ್ತ ತರ್ಬೇಕು ಈ ಪರಿಸ್ಥಿತಿ. ಅಲ್ಲ, ಇದು ನೀರಿಲ್ಲ ಸಮಸ್ಯೆ ಇದೆಯಲ್ಲ, ಇದು ನೇರವಾಗಿ ನಾವು ಮಹಿಳೆಯರನ್ನ ಮಾತಾಡಿಸ್ಬೇಕಾಗತ್ತೆ. ಮನೆ ಹೆಂಗ್ ನಿಭಾಯಿಸೋದು ಅಕ್ಕ ನೀರಿಲ್ಲ ಅಂದ್ರೆ? ಬಾಯಿಗೆ ಹೋಗ್ತೇವ್ರಿ, ಎಲ್ಲಿ ಹಳದಾಗ ನಿಲ್ತಾವ್ರಿ, ದನಗಳು ಕೆರೆಗೆ ಹೊಡ್ಕೊಂಡು ಹೋಗ್ತೇವ್ರಿ. ಈಗ ಮನೇಲಿ ಕರೆಂಟ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸಿಕ್ಕಾಗುತ್ತೆ. ಮಕ್ಕಳೆಲ್ಲ ಹೊರಗೆ ಹೋಗ್ತಾರ್ರಿ, ಮೊಬೈಲ್ಗಳು ಚಾರ್ಜ್ ಮಾಡ್ಕೊಂಡ್ ಬರ್ತಾರೆ. ನಾವೇನ್ರಿ ಗಾಳಿ ಇಲ್ಲ, ಕುಡ್ದು ಎಲ್ಲ ಕಡೆ ಗುಡ್ಡ ಐತ್ರಿ, ಗಾಳಿ ಬರಂಗಿಲ್ರಿ. ಲೈಟ್ಗಳ ಫ್ಯಾನ್ ಎಲ್ಲ ಬಂದ್ರಿ, ಏನ್ರಿ ಒಂದು ಹಾಲಿ ತಗೊಂಡ್ ಗಾಳಿ ಬಿಸ್ಕೋತ ಹೊರಗೆ ಕೂತ್ ಬಿಡ್ತಾರ್ರಿ. ಅಡಿಗೆ ಮಾಡಾಕ್ರಿ, ಸಂಜೆ ಹುಡುಗರು ಅಭ್ಯಾಸಕ್ರಿ. ಮತ್ ಬಾಗಲಾಗ ಬೆಡ್ ಹೋಗಿ ಸರ್ ಹೇಳಿದ್ರಿ, ಭಯಂಕರ ಸೆಕೆ ಇದೆ, ಭಯಂಕರ ಬಿಸಿಲಿದೆ, ಫ್ಯಾನ್ ಇಲ್ಲ ಅಂದ್ರೆ ಇರಕ್ಕಾಗಲ್ಲ. ಇರಂಗಿಲ್ರಿ, ನಾವು ಗಾಳಿ ತಗೊಂಡ್ ನಾವ ಬಿಸ್ಕೋತ್ ಕುಂಡ್ರಲ್ಲ ಗಿಡಕ್ರಿ. ಮತ್ತೆ ಏನ್ ಅಡಿಗೆ ಇಲ್ರಿ ಸಂಜೆ. ಅಲ್ಲ, ಈಗ ದೊಡ್ಡವರಾದ್ರೆ ಅರ್ಥ ಆಗುತ್ತೆ ಫ್ಯಾನ್ ಇಲ್ಲ ಕರೆಂಟ್ ಇಲ್ಲ ಅಂತ. ಸಣ್ಣ ಸಣ್ಣ ಮಕ್ಳಿಗೆ ಅರ್ಥ ಆಗೋಲ್ವೇ? ಅಭ್ಯಾಸ ಮಾಡ್ಬೇಕ್ರಿ ಮಕ್ಕಳು. ನಾವ್ ಮತ್ ಮುನ್ಸಿಪಾಲಿಟಿ ಏರಿಯಾಕ್ ವರ್ಷದಾಗ 3 ಸರ್ತಿ ಓಟ್ ಹಾಕ್ತೇವ್ರಿ. ಬಾಗಲಾಗ ಬೆಡ್ ಇಲ್ರಿ. ಹುಡುಗರು ಹೆಣ್ಣು ಮಕ್ಕಳದವ್ರ ಮನ್ಯಾಗ 1 2 ಎಲ್ಲಾರ ಮನ್ಯಾಗ ಪ್ರತಿಯೊಬ್ಬರ ಮನ್ಯಾಗ ರೀ ಹಳ್ಳಕ್ಕೆ ಗುಂಗಾಡ್ ಕಡ್ಸ್ಕೊಂಡು ಸಂಡಸ್ಗೆ ಹೋಗಿ ಎತ್ತಬೇಕತ್ತ ಹೋಗೋದು ನೋಡ್ರಿ. ಒಟ್ಟು ಸಮಸ್ಯೆ ವ್ಯವಸ್ಥಾನ ಇಲ್ರಿ ನಮ್ಮಲ್ಲಿ. ಯಾರು ಬರ್ತೇವ್ರ ಇರ್ತಾರೆ, ಓಟ್ ಪ್ರತ್ಯೇಕ ಬರ್ತಾರ್ರಿ, ಒಂದು 4 ಚಲೋ ಮಾತೇಳಿ ಒಂದು 2,000 ರೂಪಾಯಿ ಕೊಟ್ಟು ಓಟ್ ತಗೊಂಡು ಹೋಗ್ಬಿಡ್ತಾರ್ರಿ. ವಾಪಸ್ ನಮ್ಮ ಕಡೆ ಮತ್ತೆ ಇಲೆಕ್ಷನ್ ಬರೋ ಮಟ್ಟ ಯಾರು ಬರಂಗಿಲ್ಲ. ಮತ್ತೆ ನೀವು ಯಾಕೆ 2,000 ರೂಪಾಯಿ ತಗೊಳ್ತೀವಿ? ಇನ್ನ ಅದನ್ನ ಮಾಡೋದ್ರಿ, ನಮ್ಮ ಏರಿಯಾಗ ಯಾರು ಬರೋದಿಲ್ರಿ. ನಾವ್ 2,000 ರೂಪಾಯಿ ತಗೋದ್ವಿ ಇಲ್ರಿ. ತಗೋಬಾರ್ದು, ದುಡ್ಡು ಕೊಟ್ಟಾಗ ದುಡ್ಡು ಬೇಡ, ನಮ್ಗೆ ಇದ್ ಮಾಡ್ಕೊಡಿ ಅಂತ. ಇನ್ನ ಅದನ್ನ ಮಾಡೋದ್ರಿ. ಒಟ್ಟು ಲೈಟ ಇರುದಿಲ್ರಿ ಮನ್ಯಾಗ. ಹುಡುಗರ ಅಭ್ಯಾಸ ಹೆಂಗ್ ಮಾಡೋದ್ರಿ? ಕಾಲೇಜ್ ಹುಡುಗ ಅಭ್ಯಾಸ ಹೆಂಗ್ ಮಾಡೋದ್ ಹೇಳ್ರಿ? ರಾತ್ರಿ ಲೈಟ್ ಇಲ್ಲ, ಏನಿಲ್ಲ, ನಮ್ ಚುಕ್ಕಡಿ ಲೈಟ್ ಹಾಕಿ ಕೊಡ್ರಿ. ಒಂದ್ ಮೊಬೈಲ್ ಚಾರ್ಜ್ ಮಾಡ್ಬೇಕಂದ್ರೆ ಚಿಕ್ಕೋಡಿಗೆ ಹೋಗ್ಬೇಕಂತ. ಚುಕ್ಕಡಿಗೆ ಹೋಗ್ಬೇಕ್ರಿ. ಎಲ್ಲ ಮೊಬೈಲ್ ಒಟ್ಟು ಅಲ್ಲೇ ರೀ. ಇಲ್ಲಿ ಒಂದ್ ಮನ್ಯಾಗ ಒಂದ್ ಮನೇಲಿ ಇದೆ, ಇಲ್ಲ ಒಬ್ರು ಇಲ್ಲಿ ಮನ್ಯಾಗ ಐತ್ರಿ, ಇದೆ ರೀ. ಎಲ್ಲಾರು ಒಂದ್ ತಾಸ್ ಅವ್ರು ನಂಬರ್ ಹಚ್ಚಿ ಪಾಪ ಯಾರಿಗೆ ಕೂಡ ಅವ್ರು ಯಾರು ಕೆಟ್ಟಾಗಕ್ ಬರಂಗಿಲ್ಲ. ಕೊನೆಗೆ ಅವ್ರಿಗೂ ಸಿಟ್ಟು ಬರುತ್ತೆ. ಮತ್ತೆ ಎಲ್ಲಾರು ಹೋದ ಅವ್ರ ಮನ್ಯಾಗ ಡಿಗ್ಗ ಕೆಡಿರ್ತಾರ, ಬತ್ತು ಒಂದ್ 10 ನಿಮಿಷ ಹಾಕಿ ಕೊಡ್ತಾರ. ಇಲ್ಲ ಅನ್ನಂಗಿಲ್ರಿ. ಅಂತ ಪರಿಸ್ಥಿತಿಯಾಗ ಏನ್ ಮಾಡಿದ್ರಿ? ಅಲ್ಲ, ಇಲ್ಲ ಅಂತ ಹೆಂಗಂತ ಅವರು 3 ದಿವಸ 2 ದಿವಸ ಲೈಟ್ ಇರಂಗಿಲ್ರಿ. ಟಿಸಿ ಹೋದಾಗ ಲೈಟ್ ಇರುದಿಲ್ರಿ. 3 ದಿವಸ ಲೈಟ್ ಇಲ್ಲದಾಗ ಮಂದಿ ಮನ್ಯಾಗಿರ್ಲಿ. ಈಗ ಆರೋಗ್ಯ ಕೆಟ್ರೆ ಮತ್ತೆ ಈ ಬಸ್ರಿ ಪ್ರೆಗ್ನೆಂಟ್ ಹೆಂಗಸರ್ ಇದ್ರೆ ಕರ್ಕೊಂಡ್ ಹೋಗೋದಕ್ಕೆ ಆಗಲ್ಲ. ಇಲ್ಲಿ ಎತ್ತಿನ ಗಾಡಿ ಓಡಿ ತಗೊಂಬಂದೇವ್ರಿ. ಹುಡುಗಿ ಡೆಲಿವರಿ ಆದಾಗ ಎತ್ತಿನ ಗಾಡಿಯಾಗ ಡೆಲಿವರಿ ಪೇಷಂಟ್ ಮಲ್ಸ್ಕೊಂಡ್ ತಗೊಂಬಂದೇವ್ರಿ, ಎತ್ತುಗಳ ಗಾಡಿಯಾಗ್ರಿ. ಅಂತ ಪರಿಸ್ಥಿತಿ ರೀ ನಮ್ಮದು. ಇಲ್ಲಿ ಆಂಬುಲೆನ್ಸ್ ಬರಂಗಿಲ್ರಿ ನೆಟ್ಟಗ. ಅಲ್ಲೊಂದ್ ಜ್ವರ ಬಂದ್ರೆ ಇಲ್ಲಿ ದವಾಖಾನೆ ಇಲ್ಲ. ಮತ್ತೆ ಚಿಕ್ಕೋಡಿಗೆ ಹೋಗ್ಬೇಕು. ಚಿಕ್ಕೋಡಿನ ಎಲ್ಲದಕ್ಕೂ ಚಿಕ್ಕೋಡಿ ನಮ್ದು ಎಲ್ಲಾ ಚಿಕ್ಕೋಡಿಯಾಗ ಐತ್ರಿ. ಆದ್ರ ರೀ ನಮಗ ಇಲ್ಲೆಲ್ಲ ಗುಡ್ಡ ದೇವಸ್ಥಾನ ನೋಡ್ರಿ, ಏನೂ ಸೌಲಭ್ಯ ಏನೂ ಇಲ್ಲ. 3-4 ಕಿಲೋಮೀಟರ್ ಆಗುತ್ತಾ ಚಿಕ್ಕೋಡಿ? 3-3.5 ಎಷ್ಟ್ ಕಷ್ಟ ಆಗತ್ತೆ ಇಲ್ಲಿ ಜೀವನ? ಹೌದ್ರಿ, ಕಷ್ಟ ಆಗ್ತೈತ್ರಿ ಸಾಹೇಬ್ರ. ಇಲ್ಲ ನಂಗಿಲ್ರಿ. 3 ದಿವಸ ಆತ್ರ ಲೈಟ್ ಇಲ್ರಿ. ಎಲ್ಲ ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿದಾವ್ರಿ. ಅಡಿಗೆ ಹೆಂಗ್ ಮಾಡೋದ್ರಿ? ಅಭ್ಯಾಸ ಹೆಂಗ್ ಮಾಡೋದ್ರಿ? ಸಾಲೇದ್ರಿ. ನಾವ ಗುಡ್ಡದಾಗಿದೀವ್ರಿ ಸರ್, ಏನೇನೋ ನಮಗ್ ಇದಿಲ್ರಿ. ಬಹಳ ತೊಂದ್ರೆ. ಹೌದ್ರಿ, 3 ದಿವಸ ಆಯ್ತ್ರಿ. ಅಡಿಗೆರ ಹೆಂಗ್ ಮಾಡೋದ್ರಿ? ಮೊಬೈಲ್ ಚಾರ್ಜ್ ಮತ್ ಅದು ಬಿ ಬಂದಾಗಿತ್ರಿ ಚಿಮ್ನಿ ಸರ್. ಮತ್ ಈಗ ಮಾಡೋದ್ ಹೆಂಗ್ ಹೇಳ್ರಿ? ಕತ್ಲಾಗ್ರಿ 3 ದಿವಸ ಆತ್ರಿ. ಒಟ್ಟ ಕಂಟಿನ್ಯೂ ನಮ್ಮ ಲೈನ್ ಇಲ್ರಿ, ಕುಡಿಯಾಕ ನೀರು ಇಲ್ರಿ. ಬದುಕೇ ಸಂಪೂರ್ಣ ಕತ್ಲಾಗ್ಬಿಟ್ಟಿದೆ ಇಲ್ಲಿ. ಏನ್ ಮಾಡೋದ್ರಿ? ಲೈಟ್ ಹಚ್ಬೇಕ್ರಿ, ಹೆಂಗ್ ಹಚ್ಚೋದ್ರಿ? ಅಭ್ಯಾಸ ಮಾಡ್ಬೇಕ್ರಿ, ಏನ್ ಮಾಡೋದ್ರಿ? ಮಕ್ಕಳು ಬಿಡಿ, ರೇಷನ್ ಆದ್ರೂ ಕರೆಕ್ಟ್ ಆಗಿ ಸಿಗುತ್ತೆ ಸರ್. ಪಡಿತರ ಅಂಗಡಿ ಸಿಗುತ್ತೆ, ಅದೊಂದು ಸಿಗುತ್ತೆ, ತೊಂದರೆ ಇಲ್ಲ. ಏನ್ ತೊಂದ್ರೆ ಇಲ್ಲ. ಮತ್ತೆ ಇಲ್ಲಿ ವೋಟಿಂಗ್ ಮಾಡಕ್ ಬೂತ್ ಇಲ್ರಿ. ವೋಟ್ ಮಾಡಕ್ ಒಂದ್ ಬೂತ್ ಮಾಡ್ರಿ ಅಂದ್ರೆ ಮಾಡಕ್ ತಯಾರಿ. ಎಲ್ಲ ಹಿರಿಯರ ಮುದುಕರ 80-90 ವಯಸ್ಸಿನವ್ರದಾರ. ಊರಾಗ 1 ಕಿಲೋಮೀಟರ್ ಹೋಗಿ ವೋಟ್ ಮಾಡ್ಬೇಕ್ರಿ. ಒಂದ್ ಸಣ್ಣದ ಈ ಮತದಾನದ ಒಂದು ವೋಟಿಂಗ್ ಬೂತ್ ಮಾಡಿದ್ರೆ, ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿ ಆಕೈತಿ ಅಂತ. ವೋಟಿಗೆ ಯಾರಿಗ ಹಾಕೋದು, ಏನಕ್ಕೆ ಹಾಕೋದು ಅನ್ನೋದು ಆಗ್ಬಿಟ್ಟಿದೆ. ಹಾ, ಸೌಲಭ್ಯನ ಕೊಡಲ್ಲ ಅಂದ್ಮೇಲೆ ಯಾರಿಗ ಹಾಕ್ಬೇಕು, ಏನಕ್ಕೆ ಹಾಕ್ಬೇಕು ಅನ್ನೋದು. ಯಜಮಾನ್ರೆ, ನೀರ್ ಕೊಡಲ್ಲ, ಕರೆಂಟ್ ಕೊಟ್ಟಿಲ್ಲ, ಕರೆಂಟ್ ಇಲ್ಲ, ಆಸ್ಪತ್ರೆ ಇಲ್ಲ, ಇಲ್ಲ, ಸಾಲಿಗೆ ಹುಡುಗರಿಗೆ ನೀರಿನ ವ್ಯವಸ್ಥೆ ಇಲ್ಲ. ಏನಾರ ಅವ್ರು ತಗೋಬೇಕು, ತಿನ್ನಬೇಕು ಆದ್ರೆ ಮನೆಗೆ ಹೋಗಬೇಕು. ಇಲ್ಲಿ ಸಾಲಿ ಒಳಗೆ ಏನು ಗೌರ್ಮೆಂಟ್ ಸವಲತ್ತು ಇಲ್ಲ, ಏನು ಇಲ್ಲ. ಏನು ಶಾಸಕರಿಗೆಲ್ಲ ಏನಾದ್ರು ಕೇಳಿದಿರಾ ಸರ್ ಯಾವತ್ತಾದ್ರು? ನಿಮ್ಮ ಕೈಲಿ ಆಗುಲ್ಲ ಹೋದಲ್ಲ, ಅಟ್ಲೀಸ್ಟ್ ನಮ್ಗೆ ಯಾವ್ದು ಒಂದು ಹಳ್ಳಿ ಏರಿಯಾಗೆ ಹಾಕೊಡ್ರಿ. ನಮ್ದು ಗ್ರಾಮ ಪಂಚಾಯತಿನ ತಗದ ನಮಗ ಬ್ಯಾರೇದ ಒಂದು ಯಾವ್ದು ಹಳ್ಳಿಗೆ ಹಾಕೊಡ್ರಿ. ಸರಿಯಾಗಿ ಕರೆಂಟ್ ಬರ್ತಾವ, ಸೌಲಭ್ಯ ಯಾವ್ದು ಸಿಕ್ಕೋತಲ್ರಿ ನಮ್ಗೆ. ಈಗ ಯಾವ್ದು ಒಂದು
ಅನುಕೂಲ ಒಂದು ಇಲ್ಲ ಯಾವುದೂ ಅನುಕೂಲ ಇಲ್ಲ. 0 ಅಂದರೆ 0. ಈಗ 10th ನನ್ನ ಹುಡುಗ 97 ಮಾಡಿದ್ರಿ ಅವ್ನು. ಈಗ ಲೈಟ್ 10th ಕ್ಲಾಸ್ಲಿ ಈಗ ಸೆಕೆಂಡ್ ಇಯರ್ಗೆ ಬರೋಬ್ಬರಿ ಅಭ್ಯಾಸ ಮಾಡೋ ಟೈಮ್ದಾಗ ಕರೆಂಟ್ ಇಲ್ಲ. ಅವ್ನು 78 ಆಗಿದ್ರಿ. ಈಗ ಅದ್ರ ನುಕ್ಸಾನ್ ಯಾರ್ದು ಇಲ್ಲ, ನಮ್ದಾಗ ಅವ್ರಿಗೆ ಏನೂ ಕಾಳಜಿ ಇಲ್ಲ. ಕಷ್ಟಪಟ್ಟು ನಾವು ಹೊರಗೆ ಹೋಗಿ ದುಡೋದು ಮಾಡಿ ಅವ್ರಿಗೆ ಅಡ್ಮಿಷನ್ ಫೀ ಅದನ್ನ ಸಾಲ ಮಾಡಿ ಕಲಿಸೋದು ಈ ತರ ಎಲ್ಲ ಅಟ್ಲೀಸ್ಟ್ ಅವ್ರು ಕಲಿದ ಮೇಲೆ ನಮಗೆ ಏನೂ ಸೌಲಭ್ಯ ಅಂತ ಇಲ್ಲ. ನಾವು ನೌಕರಿ ಅಂತ ಸಿಗೋದಿಲ್ಲ ಆದಂತ ಮಾತು ಸುಳ್ಳು ಏನು ಸರ್ಕಾರದಿಂದ ನಮ್ಗೆ ಏನೂ ಫೈದೆ ಇಲ್ಲ ನೋಡ್ರಿ. ನಾವು ಮಾಡ್ದಂಗೆ ನಮ್ಮ ಮಕ್ಕಳು ಕೂಲಿ ಮಾಡೋದು ಅದನ್ನ ಮಾಡ್ಬೇಕ್ರಿ. ನಾವು ಹೊಟ್ಟಿ ನಡೆಸೋಕೆ ಏನಾರ ಮಾಡಬೇಕು, ಇಲ್ಲ ಯಾಕಂದ್ರೆ ಕಳ್ತನ ಮಾಡ್ಕೊಂಡು ತಿರುಗಾಡ್ಬೇಕು ಸರ್. ಅದನ್ನ ಬಿಟ್ಟರೆ ದಾರಿನೇ ಇಲ್ಲ. ಬರ್ತಾರ ನೋಡ್ರಿ ಹಿಂಗ್ ಮಾಡ್ಕೋತ ನಾವು ಹಿಂಗ ಮಾಡ್ಕೊಂಡು ಇಲೆಕ್ಷನ್ ಟೈಮ್ದಾಗ ಅಷ್ಟು ಬಂದ ಎಲ್ಲರಿಗೂ ಕೈ ಮುಗೋದು ಓಟ್ ಹಾಕ್ರಿ ಅಂತ ಹೇಳಿ ಆದ್ರೂ ಮತ್ತೆ ಮುಂದೆ ಇಲೆಕ್ಷನ್ಕ ಬರೋದು. ಅವ್ರ ಗೇಟ್ ವಸೂಲ್ ದಾಟಕ್ಕೂ ಆಗಲ್ಲ ಹೋದ್ರೆ ಇಲೆಕ್ಷನ್ಗೆ ಓಟಿಗೆ ನಮ್ಮನೆ ಹತ್ರ ಏನ್ರಿ ಕೇಳಾಕ ಅವ್ರ ಬಿಲ್ಡಿಂಗ್ಗಳಿಗೆ ಹೋದ್ರೆ ಹೊರಗೆ ಬರಂಗಿಲ್ಲ ಅವ್ರು. ಸೆಕ್ಯೂರಿಟಿ ಸಿಗಲ್ಲ, ಶಾಸಕರ ಮಾತು ಬಿಟ್ಬಿಡಿ. ಅವ್ರು ಇಲ್ರಿ ಅವ್ರು ಆರಾಮ್ ಮಾಡಾದಾರ್ರಿ ಹಿಂಗ ಹೇಳಿ ಬರ್ತಾರ. ಹಿರಿ ಮನುಷ್ಯರಿ ಒಂದು ಹಳದ ದಂಡಿಗೆ ಮನಿ ಐತ್ರಿ. ಇವ್ನ ಮಗ ದೊಡ್ಡವಾಗ ಏನ್ರಿ ಹೆಣ್ಣು ಕೂಡ ಆಗ್ತಾ ಇರ್ಲಿ ಯಾರು ನೋಡ್ತಾರ ಹಳದ ದಂಡಿಗೆ ಯಪ್ಪ ರೀ ಅಮಿಕೆ ಆತಾನ ಇಲ್ಲಿ ರೋಡ್ ಸಮಸ್ಯೆ ಐತಂತಾರ್ರಿ. ಮನೆಗೆ ರೋಡ್ ಇಲ್ಲ ಅಂತ ರೋಡ್ ಇಲ್ಲ, ಹಳದ ದಂಡಿಗೆ ಮನಿ ಐತ್ರಿ, ಅಲ್ಲಿ ರೋಡ್ ಇಲ್ಲ ಏನಿಲ್ಲ. ಏನ್ ಮಾಡ್ಬೇಕು ಹೇಳ್ರಿ. ಇವ್ರೇನ್ ಪಾಪ ಅವ್ರ ಮಕ್ಳು ಪಾಪ ಹೆಣ್ ಕುಡಿದ್ರಕ್ಕೆ ಏನ್ ಮಾಡಿದ್ರಿ ಸಮಸ್ಯೆ ಐತ್ರಿ, ಒಂದು ವಿಚಿತ್ರ ಸಮಸ್ಯೆ ಐತ್ರಿ. ವಿಚಿತ್ರ ಟಾಯ್ಲೆಟ್ ಇಲ್ರಿ. ನೀವು ನೋಡ್ರಿ ಅಲ್ಲಿ ಪಾಪ ಅವ್ನ ಹಳದ ದಂಡ್ಯಾಗ ಮನಿ ಐತ್ರಿ. ಎಲ್ಲ ಹಳದ ದಂಡ್ಯಾಗ ತೆಳಗ ಇಲ್ಲೇ ತೆಳಗ್ ಬತ್ರಿ ಮನಿ. ರೋಡ್ ಇಲ್ಲ, ರೋಡ್ ಇಲ್ರಿ. ನಡ್ಕೋತ ಹೋಗ್ಬೇಕು, ಮೋಟರ್ ಸೈಕಲ್ ಹೋಗಂಗಿಲ್ರಿ ಅಲ್ಲಿ. ಚಿಮಣಿ ಏನಿ ಕೊಡ್ತೀರ ಅದು ಬಂದ ಚಂದ್ರನ ಬೆಳಗ್ನಾಗ ಊಟ ಮಾಡೋದು, ಊಟ ಮಾಡೋದ್ರಿ. ಲೈಟೇ ಇಲ್ರಲ್ಲ. ಅಡಿಗೆ ಯಾಕೆ ಲಘು ಆಗಿಲ್ಲ ಅಂದ್ರೆ ಗಂಡ ಹೆಂಡತಿ ಜಗಳ ಈ ತರದೆಲ್ಲ ಪ್ರಾಬ್ಲಮ್. ಜರ ಅಲ್ರಿ, ಎಲ್ಲದಕ್ಕೂ ಪ್ರಾಬ್ಲಮ್ ಇದೆ. ಯಾವುದೋ ಏನು ಸೌಲಭ್ಯ ಅನ್ನೋದು ಇಲ್ಲ. ಅಲ್ಲ ಸರ್, ಇದಕ್ಕೊಂದು ಪರಿಹಾರ ಈಗ ಏನು ಅಂತ ಸರ್ ಇದಕ್ಕೊಂದು ಪರಿಹಾರ ಅಂದ್ರೆ ಏನೀಗ ನಿಮ್ಮ ಊರಿಗೆ ಎಲ್ಲವೂ ಬೇಕು ಅಂತಂದ್ರೆ ಏನ್ ಮಾಡ್ಬೋದು? ಏನ್ ಮಾಡ್ಬೇಕು ಸರ್? ಎಲ್ಲ ನಮ್ಗೆ ಸವಲತ್ತು ಇನ್ನು ಯಾರು ಮಾಡಿಕೊಡೋರು? ಗೌರ್ಮೆಂಟ್ ನಿಮ್ಮ ಈಗ ನಿಮ್ಮ ಚುನಾವಣೆ ಬಹಿಷ್ಕಾರ ಅಂತೂ ಮಾಡ್ಬೇಕಂತೇಳಿ ನಾವು ನಿರ್ಧಾರ ತಗೊಂಡಿವಿ ಮುಂದಿನ ಚುನಾವಣೆ. ಬಟ್ ಈಗ ನಿಮ್ಮ ನ್ಯೂಸ್ ಮುಖಾಂತರ ನಾವು ಸಿದ್ದರಾಮಯ್ಯ ಅವ್ರು ತಿಳಿಸೋದೇನಂತಂದ್ರೆ ನಮಗೆ ಇಲ್ಲಿ ನಮ್ಮ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟು ನೋಡ್ಲಿ ಅಂತ. ಅವ್ರಿಗೆ ಟೈಮ್ ಇಲ್ಲ ಸರ್. ಈಗ ಸಿದ್ದರಾಮಯ್ಯ ಏನಾಗಿದೆ, ಅವ್ರಿಗೆ ಅವ್ರ ಸರ್ಕಾರ ಅವ್ರ ಕುರ್ಚಿನೇ ಉಳಿಸ್ಕೊಳಂಗ್ ಆಗ್ಬಿಟ್ಟಿದೆ. ಈಗ ಅದಕ್ಕೆ ಓಡಾಡ್ತಿದ್ದಾರೆ. ಬಿಟ್ಟು ಕೊಡ್ಬೇಕು ಸರ್, ಬಿಟ್ಟು ಕೊಡಿ ಸರ್. ನಿಮ್ಗೆ ಯಾರು ನಡ್ಸ ಅಂತ ಹೇಳಿ ಇಷ್ಟು ಕಷ್ಟಪಷ್ಟು ನಡ್ಸಕ್ಕೆ ಯಾರಿಗೆ ಏನು ಅವಶ್ಯಕತೆ ಇಲ್ಲ, ಬಿಟ್ಟು ಬಿಡಿ. ಏನು ಮಾಡಬೇಕು? ಈ ಜನ ಇಷ್ಟು ಪ್ರಾಬ್ಲಮ್ ತೊಗೊಂಡು ಇಷ್ಟೆಲ್ಲ ಇಲ್ಲಿ ತ್ರಾಸ ತೊಗೊಂಡು ನೀವು ಅಲ್ಲಿ ನಮ್ಮ ಕುರ್ಚಿ ಉಳಿಸ್ಕೊಳ್ಳಾಗ ನೋಡಿದ್ರೆ ನಾವು ಇಲ್ಲಿ ಜನ ಏನು ಮಾಡ್ಬೇಕು ಸರ್? ನೀವು ಯಾರಿಂದ ನೀವು ಆ ಕುರ್ಚಿ ಹಿಡಿದದ್ದು ಯಾರಿಂದ ಆ ಕುರ್ಚಿ ಹಿಡಿದದ್ದು? ನೀವು ಯಾರು ಕೊಟ್ಟದ್ದು ನಿಮ್ಗೆ ಕುರ್ಚಿ? ಅದು ನಮ್ಮಿಂದನೇ ಹೋಗಿದ್ದಲ್ಲ. ಅದ್ರೊಳಗೆ ನಮ್ಮ ಓಟನೂ ಇದೆಯಲ್ಲ, ಅದನ್ನೂ ವಿಚಾರ ಮಾಡಲ್ಲ ಸರ್. ಸರ್ ಹೆಂಗೆ ಸರ್ ವಾತಾವರಣ? ಕರೆಂಟ್ ಸರಿಯಾಗಿ ಕರೆಂಟ್ ಕೊಡಂಗಿಲ್ಲ ರೀ. ಹಗಲಿ 3 ತಾಸು ಕೊಡ್ತಾರ, ಆಮೇಲೆ ರಾತ್ರಿ ಸರಿಯಾಗಿ ಕರೆಂಟ್ ಕೊಡ್ತಿರಲ್ಲ. ಹುಡುಗರ ವಿದ್ಯಾಭ್ಯಾಸಕ್ಕೆ ಭಾಳ ತ್ರಾಸ ಐತ್ರಿ. ಒಟ್ಟು ಕರೆಂಟ್ ಇಲ್ದ ಹುಡುಗರು ವಿದ್ಯಾಭ್ಯಾಸ ಮಾಡಕ್ಕಾಗಿಲ್ಲ. ಎಕ್ಸಾಮ್ ಹೆಂಗ್ ಬರೀಬೇಕ್ರಿ, ಹೆಂಗ್ ಪಾಸ್ ಆಗ್ಬೇಕು? ಸರಿಯಾಗಿ ಕರೆಂಟ್ ಕೊಡಂಗಿಲ್ಲ. ಹೇಳ್ತಾ ಇದ್ರು ನನ್ನ ಮಗ 78-80% ತಗೊಂಡಾನೆ. ಈಗ ನೋಡಿದ್ರೆ ಮುಂದಿನ ಕಾಲೇಜ್ ಓದಕ್ಕೆ ಕರೆಂಟ್ ಬೆಳಕೇ ಇಲ್ಲ, ಬೆಳಕೇ ಇರಂಗಿಲ್ರಿ. ರಾತ್ರಿನೂ ಸರಿಯಾಗಿ ಕರೆಂಟ್ ಕೇಳಾಕ್ ಹೋದ್ರೆ ಇಂಥವ್ರನ್ನ ಭಾಳ ನೋಡಿದ್ರೆ ಹೋಗಂತ ಹೇಳ್ತಾರ್ರಿ ಅವರು ಅಧಿಕಾರಿಗಳು, ಇಂಜಿನಿಯರ್ಗಳು ರೀ. ಹೋಗಿದ್ವಿ ಹಿಂದಕ್ಕೆ
ಮತ್ತು ಅವು ಹಿಂಗೆ ಹೇಳಿದ್ರು ಮತ್ತು ಏನಂತಾರೆ? ಇಂಥದ್ದೆಲ್ಲ ನಾವು ದಿನ ಭಾಳ ಕೇಳ್ತೀವಿ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲ ನೋಡ್ರಿ ಎಂತ ನಾಲಾಯಕಗಳು ಅಂದ್ರೆ, ನೀವು ತೆರಿಗೆ ಕಟ್ಟೋದು ಆಮೇಲೆ- ಸಂಬಳ ತಗೊಂಡು ಅನುಕೂಲ ಮಾಡಿ ಅಂತ ದಿಮಾಕ್ ಆಮೇಲೆ ಮಾತಾಡ್ತಾರೆ. ನಾವು ಸ್ವಲ್ಪ ಅಲ್ಲಿ ರೋಡ್ ಬ್ಲಾಕ್ ಮಾಡಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಬಂತಂತೇಳಿ ಓಡಿ ಹಾಸ್ಪಿಟ್ಲ್ ಹೋಗಿಬಿಡ್ತಾನೆ ರೀ ಸುಮ್ಮನೆ. ಅದೆಲ್ಲ ನಾಟಕ ಮಾಡ್ತಾರೆ ಸರ್. ಈ ನಮ್ನಿ ಡ್ರಾಮಾ ಮಾಡ್ತಾರೆ ಎಲ್ಲ. ಟಿ ಸಿ ಸುಟ್ಟು ಬೀದಿತ್ತೆ ಅದ ಹೆಂಗೆ ಅದು ಹೆಂಗೆ ಅದ? ಹೋದ ತಿಂಗಳಿನಲ್ಲಿ KBಗೆ ನಾವು ಮುತ್ತಿಗೆ ಹಾಕಿದ್ವಿ ಸರ್, ಕರೆಂಟ್ ಸಂಬಂಧ. ಎಲ್ಲಿ KBಯಲ್ಲಿ KBಲಿ ಚಿಕ್ಕೋಡಿ ನಿಪ್ಪಾಣಿ ರೋಡ್ಗೆ. ಅವಾಗ AW ಅವ್ರಿಗೆ ಭೇಟಿ ಆದಮೇಲೆ ಅವ್ರಿಗೆ ಹೇಳಿದ್ವಿ ಸರ್, ನಾವು ಇಲ್ಲ ಸ್ಟ್ರೈಕ್ ಮಾಡ್ತೀವಿ, ಇಲ್ಲ ರೋಡ್ ಬಂದ್ ಮಾಡ್ಕೊತೀವಿ, ಇಂಥದ್ದು ನಾವು ದಿವಸ ನೋಡ್ತೀವಿ, ಇದೇನು ನಮ್ಗೆ ಅಂಜಿಕೆ ಬೇಡ ಹೋಗಿಬಿಡ್ರಿ ಅಂತಂದ್ರೆ ಅವರು. ನಮಗೆ ಕೊಡ್ಲಿಕ್ಕೆ ಆಗಂಗಿಲ್ಲ, ನಾವು ಕೊಡಂಗಿಲ್ಲ ರೋಡ್ ಓಪನ್ಲಿ ಹೇಳ್ಬಿಟ್ರು ಅವ್ರು. ಅಲ್ಲ, ಆ ಮನುಷ್ಯನ ಚರ್ಮ ಮಾತ್ರ ಎಮ್ಮೆ ಚರ್ಮಣ. ಮನಿ ಲೈಟ್ ನಾವು ಫ್ರೀ ಕೊಡತ್ತೆ ನಾವು ಹೇಳಿದಿರಲ್ಲ. ನೀವು ಆಗಿ ನೀವು ಮನಿ 200 ಯೂನಿಟ್ ನಾವು ಫ್ರೀ ಕೊಡ್ತೇವೆ ಅಂತ ಹೇಳಿರು. ಅಲ್ಲ ನಿಮ್ಗೆ ಹೋಗ್ಲಿ ಮನಿ ಲೈಟ್ ಯಾಕೆ ಕೊಡಲ್ಲ ಅಂತ ನಮ್ಮ ಸಮಸ್ಯೆ. ಗೃಹ ಜ್ಯೋತಿ ಫ್ರೀ ಲೈಟು ಸಿಗಲ್ವಲ್ಲ? ಯಾವ್ದು ಇಲ್ರಿ, ಯಾವ್ದು ಇಲ್ಲ. ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ. Sanction ಬಿಡಿ ಸರ್, ನಾವು ದುಡ್ಡು ಕೊಡ್ತೀವಿ, ನಮ್ಗೆ ಕರೆಂಟ್ ಕೊಡಿ. ನಾವು ಲೈಟ್ ಬಿಲ್ ಕೊಡ್ತೇವೆ, ನಮಗೆ ಲೈಟ್ ಕೊಡತ್ತೇವೆ ನಾವು. ಫ್ರೀನು ಬ್ಯಾಡ ನಮಗೆ. ಸಿದ್ದರಾಮಯ್ಯ ಹೇಳಿದ್ರಲ್ಲ, ಅವ್ರು ಎಲ್ಲಿ ಕೊಡ್ತಾರೆ ಕೊಡ್ಲಿ ಅವ್ರು, ನಮಗೆ ಬೇಡ. ನಾವು ಲೈಟ್ ಬಿಲ್ ಬನ್ನನ್ ಕೊಡಿ, ದಫೇದಾರ್ ಕೊಡಿಗೆಲ್ಲ ಬೇಡ ನಮಗೆ. ಅದು ಫ್ರೀ ಯೂನಿಟ್ ಬೇಡ ನಮಗೆ, ಬೇಡ. ನಾವು ಬಿಲ್ ತುಂಬ್ತೇವೆ. ನಾವು ನಮಗೆ ಮನೆಯಾಗಿ ಸರಿಯಾಗಿ ಸಿಂಗಲ್ ಪೀಸ್ ರೀ ಅಟ್ಲೀಸ್ಟ್ ಲೈಟ್ ಬಿಡ್ರಿ. ಅಕ್ಕ. ಈಗ ಏನ್ ಮಾಡೋದು? ಊರ್ ಬಿಟ್ಟು ಹೋಗೋದು ಅಂದೇ ವಾಸಿ ಅನ್ಸುತ್ತೆ ಇಲ್ಲಿಂದ. ಈ ಊರಲ್ಲಿ ಕುಡಿಯಕ್ ನೀರಿಲ್ಲ, ರಸ್ತೆ ಇಲ್ಲ, ಮನೆಗ್ ಬೆಳಕಿಲ್ಲ, ಏನು ಇಲ್ದೆ ಹೆಂಗ್ ಜೀವನ ಮಾಡೋದಕ್ಕ? ಹೌದು ಸರ್, ಊರ್ ಬಿಟ್ಟು ಹೋಗೋ ಪರಿಸ್ಥಿತಿನೇ ಬಂದೈತ್ರಿ. ಈಗ ಮಕ್ಳು ಪಾಪ ಸಣ್ಣ ಸಣ್ಣ ಮಕ್ಳು ಇರ್ತಾರೆ, ಅವ್ರಿಗೆ ಹಾದಿ ಇಲ್ಲ, ಏನಿಲ್ಲ, ನೀರಿಲ್ಲ, ಲೈಟ್ ಇಲ್ಲ ಅಂದ್ರೆ ಏನ್ ಮಾಡೋದು ಸರ್? ಆ ಕಡೆ ಅಂತ ಒಟ್ಟ ಹಾದಿನ ಮಾಡಿಲ್ರಿ. ಸ್ವಲ್ಪ ರೋಡ್ ಐತಿ ಈ ಕಡೆ, ಆ ಕಡೆ ಅಷ್ಟು ಹಾದಿನ ಇಲ್ರಿ. ಆ ಕಡೆಯಿಂದ ಬಂದಿಲ್ಲ ನೀವು, ಆ ಕಡೆ ಬಂದ್ರ ನೀವು ಇದ್ ಮಾಡ್ತೀರಿ. ಅಷ್ಟ ಕಷ್ಟ ಐತ್ರಿ ಇಲ್ಲಿ. ಸಣ್ಣ ಮಕ್ಳು ಸಾಲಿ ಹೋಗಾಕು ಇದನ್ನಿಲ್ರಿ, ಅಷ್ಟು ತ್ರಾಸ ಐತ್ರಿ. ಮಳಿಗಾಲದಾಗ್ರಿ ಇಷ್ಟ ರಾಡಿ ಇರ್ತಿದ್ರಿ, ರಾಡಿದಾಗಿಂದ ಹುಡುಗರು ಸಾಲಿ ಹೋಗ್ತಾವ್ರಿ. ಅಷ್ಟು ಕಷ್ಟ ಅಲ್ಲ. ಐತ್ರಿ. ಇದು MLA ಅಂದ್ರೆ ಏನ್ ಹೇಳಿ ಪ್ರಯೋಜನ ಇಲ್ಲ. ಅಧಿಕಾರಿ ಏನ್ ಹೇಳು ಏನ ಇಲ್ಲ ಅವ್ರಿಗೆ. ಅಕ್ಕ ಚಿಗವ್ವ ತಂಗಿ ಅವ್ವ ಅಂತಾರ, ಕಾಲ್ ಬೀಳ್ತಾರ, ನಮಸ್ಕಾರ ಮಾಡ್ತಾರ, ಕಾಲ್ ಹಿಡ್ತಾರ. ಅದು ಅವಾಗ ಎಲೆಕ್ಷನ್ ಟೈಮ್, ಕಾಲ್ ಬೀಳ್ತಾರ, ಬ್ಯಾಡ ಟೈಮ್ ಮಾತ್ರ ಅದು. ಕಾಲ್ ಬೀಳ್ತಾರ. ಹೆಂಗ್ ಬರ್ತಾರೆ ಅವ್ರ ಕೈ ಕಾಲು ಎಲ್ಲ ಮೇಲೆ ಅವ್ರ ಹೆಂಗ ಗಾಡಿಗಳ್ದಾಗ ಬರ್ತಾರ್ರಿ. ಅಕ್ಕ, ಅವ್ವ, ತಂಗಿ, ನನ್ನ ಮಗಳದಿ, ನನ್ ಗೆಲ್ಸು ಎಲ್ಲ ಚಲೋ ಮಾಡ್ತಾನು ಅಂತಾರ. ಅವಾಗ ಗೆಲ್ಸದ್ಮೇಲೆ ನೀನ್ ಯಾರು? ನೀ ಎಲ್ಲ ಅವ್ರ, ನೀವ್ ಯಾರ ಇಷ್ಟೇ ಗೆದ್ಮೇಲೆ ಆದ್ ನಂತರ 1-2 ದಿವ್ಸ ಪಟಾಕಿ ಹಾರ್ಸೋದು, ಜರ ಉಡಾಡೋದು ಮಾಡೋದು. ಒಂದ್ ವಾರ ಇರ್ತೈತ್ರಿ. ಒಂದ್ ವಾರ ಸಿಡಿಸ್ಬಿಡ್ತಾರೆ. ಒಂದ್ ವಾರ ಇರ್ತೈತ್ರಿ. ಒಂದ್ ವಾರ ಆದ ನಂತರ ಎಲ್ಲ ಹೋದೈತ್ರಿ. ಒಂದ್ ವಾರ ಆದ್ಮೇಲೆ ಏನೂ ಇಲ್ರಿ. ನಾವ್ಯಾರೋ ಅವ್ರ ಯಾರು. ಅವ್ರು ಯಾರು? ಮತ್ತೆ ಈ ಕಡೆ ಬರೋದೇ ಇಲ್ಲ 5 ವರ್ಷ. ಮತ್ತಿನ 5 ವರ್ಷ ನೋಡ್ಬೇಕು ಅಂದ್ರೆ 5 ವರ್ಷ ಕಳಿಬೇಕು. ಇನ್ನು ಅದಕ್ಕೆ ವರ್ಷ ಇನ್ನು ನಾವು ಯಾರಿಗೂ ಓಟ್ ಬಿ ಕೊಡಂಗಿಲ್ರಿ. ನಾವ್ ಇಲ್ಲಿ ಹಿರಿಯರು ಬಹಿಷ್ಕಾರ. ಹೌದ್ರಿ, ನಾವು ಬರು ಕೊಡಂಗಿಲ್ರಿ ಇಲ್ಲಿ. ನಮ್ ರೊಕ್ಕನೂ ಕೊಡೋದು ಬೇಡ, ನಮ್ ಓಟ್ ಅವ್ರು ತಗೋದು ಬೇಡ. ಅವ್ರದವ್ರಿಲ್ಲೇ ನಮ್ದು ನಾವ್ ಇರ್ತೀವ್ರಿ. ಅಲ್ಲ ಸರ್, ನಾವೀಗ ಏನ್ ನಮ್ಗೆ ಚಿನ್ನ ಕೊಡಿ, ಬಂಗಾರ ಕೊಡಿ, ಜಮೀನ್ ಕೊಡಿ, ಮನೆ ಕೊಡಿ ಅಂತ ಕೇಳ್ತಾ ಇಲ್ಲ. ಕುಡಿಯಕ್ ನೀರ್ ಕೊಡಿ, ನಡೆದಾಡಕ್ ಒಂದ್ ರಸ್ತೆ, ಪ್ರತಿದಿನ ಕರೆಂಟ್ ಕೊಡಿ. ಅದು ಕೊಡಕ್ ಆಗಲ್ವಲ್ರಿ ಸರ್ ಇವ್ರಿಗೆ. ಇಲ್ಲಿ ಹೆಂಗಾಗಿದ್ರಿ ಸರ್? ಮತ್ತೆ ಇಲ್ಲಿ ಒಂದ್ 60 ಮಂದಿ ಅದಾವ್ರಿ. ಒಂದ್ ಇಲ್ಲಂದ್ರೆ ಸ್ಟೂಡೆಂಟ್ ಒಂದ್ ಡಿಗ್ರಿ ಮಾಡಿದವ್ರು 10-15 ಮಂದಿ ಇದಾರೆ. ಎಲ್ಲ ಬೇಕಾರ ಅದಾವ್ರಿ. ಅದಕ್ಕೆ ಸರ್ಕಾರ ತಗೊಂಡ್ ಏನ್ ಮಾಡೋದೇನ್ರಿ ಇದು? ಸರ್ ಮತ್ತೊಂದು ಪ್ರಶ್ನೆ, ಸವಲತ್ತು ಯಾವ್ದು ಸವಲತ್ತು ಇಲ್ಲ. ಹೆಲ್ತ್ ಸೆಂಟರ್ ಯಾವ್ದು ಸವಲತ್ತು ಇಲ್ಲ. ಅವ್ ಪಾಪ ಅವ್ ಡಿಗ್ರಿ ನಾವು ಅವ್ ಕಲಿಸ್ಕೊಂಡು ಮಾಡಿ ಅವ್ರ ಫಾಯ್ದೆ ಏನ್ರ ಬೇಕಲ್ಲ ಅದಕ್ಕೆ. ಅವ್ ಲಾಸ್ಟ್ ಮತ್ತೆ ಇಲ್ಲಿ ಸೆಂಟ್ರಿಂಗ್ ಹಾದ್ನಿ, ಇಲ್ಲಿ ಟೇಲರ್ ಕಲಿತೀನಿ, ಕೂಲಿ ಕೆಲ್ಸಕ್ಕೆ ಇಂಥ ಕೆಲಸ ಮಾಡೋದು ಪ್ರಸಂಗ ಬಂದವ್ರ ಪಾಪ. ಡಿಗ್ರಿ ಮಾಡ್ಕೊಂಡು ನಮ್ಮ ಮಕ್ಕಳು ಅದನ್ನೇ ಮಾಡ್ಬೇಕು. ಡಿಗ್ರಿ ಮಾಡ್ಕೊಂಡು ಹಿಂಗ್ ಕೂತವ್ರಿ ಅವ್ ಸಾಲೆ. ನೆಕ್ಸ್ಟ್ ಅವ್ರಿಗೆ ಟಿಕೆಟ್, ಅವ್ರ ಮಕ್ಳಿಗೆ ಟಿಕೆಟ್. ಮತ್ತೆ ಪ್ರಜಾಪ್ರಭುತ್ವ ನಮ್ಮ ದೇಶ ಏನ್ರಿ ಅಂದಿದೆ ಸರ್? ನಮಗೆ ಒಂದು ಏನ್ ಮಾತಾಡೋದು ತಿಳಿವತ್ತ ಇಂಥದ ಪರಿಸ್ಥಿತಿ. ಇಲ್ಲಿ ಒಂದು ನಮಗೆ ಹೆಲ್ತ್ ಸೆಂಟರ್ ಒಂದು ಮಾಡಿಸ್ಬೇಕು ಸರ್. ಬಂಡಿ ಗಾಡಿ ಇದ್ರೆ ಅದ್ರಾಗ ಹಾಕೊಂಡು ಅಲ್ಲಿ ಪಶು ಆಸ್ಪತ್ರೆನೂ ಇಲ್ಲ, ಜಾನುವಾರುಗಳಿಗೆಲ್ಲ. ಎಮ್ಮೆ ಸಾಯಕತ್ತಂದ್ರೆ ಎಮ್ಮೆ ಗೌರ್ಮೆಂಟ್ ಡಾಕ್ಟರ್ಗಳು ಸುದಕ್ ಬರಲ್ರಲ್ರಿ. ಒಂದ್ ಎಮ್ಮೆ ಒಂದ್ ಆಡಂಬರಿ ಸಾಯಕತ್ತಂದ್ರ ಬಿ ಬಂದ್ ನೋಡಂಗಿಲ್ರ. ಫೋನ್ದಾಗ ಹೇಳ್ರಿ, ಏನ್ ಬರ್ತಂತ ಸಾಯ ನಂತರ ಬರ್ತಾರ ಯಾವ್ದಾದ್ರ ಬಿ. ಇಂತ ಐತ್ರಿ. ಒಂದ್ ಎಮ್ಮೆ ಮನ್ಯಾಗ ನಮ್ ತಮ್ಮಂದ ಒಂದ್ ಎಮ್ಮೆ ತಿರ್ಕೊಂಡ್ರಿ, ಬಂದ್ ನೋಡ್ರಿ ಅಂದ್ರ ಬಂದ್ ನೋಡ್ಲಿಲ್ಲ ಅವ್ರು. ಬ್ಯಾರೆಗನ್ ಡಾಕ್ಟರ್ ತರಿಸಿ ನೋಡ್ಸಿದ್ರಿ, ರೊಕ್ಕ ಕೊಟ್ಕಿಶಂದ ಅಂತಾರದವ್ರಲ್ಲಿ ಡಾಕ್ಟರ್ಗಳು ಅದಾರೆ. ಈ ರೀತಿಯಾಗಿರುವಂತ ಬದುಕನ್ನ ಈ ಬನ್ನನ್ಕೋಡಿ, ದಫೇದಾರ್ ಕೋಡಿ ಸುತ್ತಮುತ್ತಲಿರುವಂತ ಹಳ್ಳಿಗಳು ಗ್ರಾಮಸ್ಥರು ಬದುಕ್ತಾ ಇರುವಂತದ್ದು. ಅಧಿಕಾರಿಗಳನ್ನ ಕೇಳಿದ್ರೆ ಜನಪ್ರತಿನಿಧಿಗಳು ಕೈಗೆ ಸಿಗ್ತಾ ಇಲ್ಲ ಕೇಳೋದಕ್ಕೆ. ಅಧಿಕಾರಿಗಳನ್ನ ಕೇಳಿದ್ರೆ ನಮಗಾಗಲ್ಲ ಅನ್ನುವಂಥದ್ದನ್ನ ನೇರವಾಗಿ ಉಡಾಫೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾವಿನ್ನೇನು ಮಾಡಬೇಕು ನಮ್ಮ ಬದುಕಿಗೆ ಅನ್ನುವಂಥ ಪ್ರಶ್ನೆಯನ್ನ ಇಟ್ಕೊಂಡು ಇಲ್ಲಿರುವಂಥ ಗ್ರಾಮಸ್ಥರು, ಜನರು, ಮಹಿಳೆಯರು, ಮಕ್ಕಳೆಲ್ಲರೂ ಕೂಡ ಬದುಕ್ತಾ ಇರುವಂಥದ್ದು. ಈಗಲಾದರೂ ನಮ್ಮ ಪ್ರಭುತ್ವ, ಸರ್ಕಾರ ಎಚ್ಚೆತ್ಕೊಂಡು ಇವರಿಗೆ ಮೂಲಬದ್ಧವಾಗಿ ಸಿಗಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು
ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.